ಎಲ್ರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸೆಕೆಂಡ್ ಡೇ ಆಫ್ ಟರ್ಕಿ ಇಸ್ತಾನ್ಬುಲ್. ನಾನಿವತ್ತು ಹೋಗ್ತಿರೋ ಜಾಗದ ಹೆಸರು ತೊಪಕಾಪಿ ಪ್ಯಾಲೇಸ್ ಅಂತ. ತೊಪಕಾಪಿ ಪ್ಯಾಲೇಸ್ ಜೊತೆ ಹಾಗಿಯಾ ಹರಿನ್ ಅನ್ನೋ ಜಾಗ ಕೂಡ ಇನ್ಕ್ಲೂಡ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ತೊಪಕಾಪಿ ಪ್ಯಾಲೇಸ್ನ ಎಂಟ್ರಿ ಆರ್ಚ್. ಇದು ಈ ಕಡೆ ಕಾಣ್ತಿರೋದೆ ಹಾಗಿಯಾ ಹರಿನ್ ಅಂತ. ನೋಡಿ, ಫುಲ್ಲು ಗ್ರೀನರಿ ಮೂಲಕನೇ ಕೂಡಿದೆ. ಬನ್ನಿ ಒಳಗೆ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಎಕ್ಸ್ಪೀರಿಯೆನ್ಸು. ರಷ್ಯನ್ ಇವತ್ತು ಜಾಸ್ತಿನೇ ಇದೆ. ಬನ್ನಿ, ಬಟ್ ನೆನ್ನೆ ಅಷ್ಟೊಂದು ರಶ್ ಇಲ್ಲ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಒಳಗಡೆ ಹೋಗಿ ಪ್ರತಿಯೊಂದನ್ನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಆಗುತ್ತೋ ಅಷ್ಟು ತೋರ್ಸೋಕ್ಕೆ. ಓಕೆ, ಲೆಟ್ಸ್ ಜಾಯಿನ್, ಕಮ್ ಆನ್. ಕ್ಯೂ ಸ್ವಲ್ಪ ಅಲ್ಲ, ಜಾಸ್ತಿನೇ ಇದೆ. ಇಲ್ಲಿ ಪೂರ್ತಿ ಕ್ಯೂ ನಿಂತಿದ್ದಾರೆ. ಪ್ಲಸ್ ಇಲ್ಲಿಂದ ಕ್ಯೂ ಸ್ಟಾರ್ಟ್ ಆಗಿದೆ. ಹಾಫ್ ಆನ್ ಅವರ್ ಮೇಲೆ ಹಿಡಿಯುತ್ತೆ ಅನಿಸುತ್ತೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋಗೋದು. ಅಯ್ಯೋ, ಅದಕ್ಕೆ ಹೇಳೋದು ಓವರ್ ಕಾನ್ಫಿಡೆನ್ಸ್ ಬೇಡ ಮಗನೇ, ಇನ್ನು ನೋಡ್ದಲೆ ಅಂತ. ಬೇಕಿತ ಮಗನೇ ವಾಪಸ್ಸು ಒಂಟೋಗು ಶಿವನೇ. ಟಿಕೆಟ್ ತೊಗೊಂಡು ಒಳಗಡೆ ಎಂಟ್ರಿ ಕೊಟ್ಟೆ. ಒಳಗಡೆ ಎಂಟ್ರಿ ಟಿಕೆಟ್ ಬಂದ್ಬಿಟ್ಟು 1500 ಟರ್ಕಿಶ್ ಲಿರಾ, ಅಂದರೆ 3200 ರೂಪಾಯಿ. ಅಲ್ಲಿ ಎಂಟ್ರೆನ್ಸಲ್ಲಿ ಆಡಿಯೋ ಗೈಡ್ ಕೂಡ ಕೊಡ್ತಾರೆ. ಅಂದರೆ ಸ್ಮಾಲ್ ಡಿವೈಸ್ ಕೊಡ್ತಾರೆ. ಈ ಥರ ಸ್ಮಾಲ್ ಡಿವೈಸ್ ಕೊಟ್ಟು ಇದ್ರೊಳಗಡೆ ಪ್ಲೇ ಲಿಸ್ಟ್ ಹಾಕ್ಬಿಟ್ಟು ಕೊಡ್ತಾರೆ. ಅಂದರೆ ಪ್ರತಿಯೊಂದು ಪ್ಲೇಸಿಗೆ ಹೋಗ್ಬಿಟ್ಟು ಅಲ್ಲಿಂದ ಕೋಡ್ ಹೊಡಿದ್ರೆ ಪ್ಲೇ ಆಗುತ್ತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತದೆ ಅದ್ರ ಬಗ್ಗೆ ಇನ್ಫಾರ್ಮೇಷನ್. ಬನ್ನಿ, ಪ್ರತಿಯೊಂದು ಪ್ಲೇಸಿಂದ ತೋರಿಸ್ತೀನಿ ಒಳಗಡೆ. ಈ ಪ್ಯಾಲೇಸ್ನ ಸುಲ್ತಾನ್ ಅಹಮದ್ ಅವನು 14th ಸೆಂಚುರಿಯಲ್ಲಿ ಕನ್ಸ್ಟ್ರಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 17th ಸೆಂಚುರಿವರೆಗೂ ಕಟ್ಟಿದ್ದಾನೆ. 300 ವರ್ಷಗಳ ಕಾಲ. ಇಲ್ಲಿ ಕಾಣ್ತಿದೆಯಲ್ಲ, ಸುಲ್ತಾನ್ ಅವರು ಯೂಸ್ ಮಾಡಿರೋ ವೆಪನ್ಗಳಿವೆಲ್ಲ ಪ್ರತಿಯೊಂದು ಗೋಲ್ಡ್ ಇಂದಾನೆ ಮಾಡಿದ್ದಾರೆ. ನೋಡಿ, 13th ಸೆಂಚುರಿಯಲ್ಲೇ ರೈಫಲ್ಸ್ ಯೂಸ್ ಮಾಡಿದ್ದಾರೆ. ಇದು ಬಂದು ಒಂದು ಸ್ವಾಡ್, ಇದು ಥ್ರೋಯಿಂಗ್ ಸ್ವಾಡ್. ಇದು ಪ್ರತಿಯೊಂದು ಗೋಲ್ಡ್ ಇಂದಾನೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಅದ್ರ ಹೆಸರು ಕೂಡ ಬರೆದಿದ್ದಾರೆ, ಸ್ವಾಡ್ ಆಫ್ ಸಲೀಮ್ ಅಂತ. ಇದು ಶಾರ್ಟ್ ಗನ್, ಪೂರ್ತಿ ಗೋಲ್ಡಿಂದಾನೇ ಮಾಡಿದ್ದಾರೆ. ಮತ್ತು ಇದು ಮಧ್ಯದಲ್ಲಿ ಇದೆಯಲ್ಲ, ಇದು ರೈಫಲ್ಗಳು, ಆಗಿನ ಕಾಲದ ರೈಫಲ್ಗಳು. ನಮ್ಮ ಪಬ್ಜಿಲಿ ಹೆಂಗೆ M24 ಐತೆ ಆ ಥರ. खाई में ध्यान लगाओ, IAS बनो और देश को संभालो, लेकिन नहीं तुम्हारे गाड़ में चनूने काट. ಇಲ್ಲಿ ರೈಫಲ್, ಫ್ಲಿಂಟ್ ಟಾಪ್ ರೈಫಲ್, 18th ಸೆಂಚುರಿಯಲ್ಲಿ ಯೂಸ್ ಆಗಿರೋದು. ಇವ್ರನ್ನ ಪರಿಚಯ ಮಾಡ್ಕೊಡ್ತೀನಿ. ನಮ್ಮ ಕರ್ನಾಟಕದವರು ಇಲ್ಲಿ ಬಂದ್ಬಿಟ್ಟು ವಾಸ ಆಗಿದ್ರಂತೆ 15ನೇ ಸೆಂಚುರಿಯಲ್ಲಿ. ನೋಡಿ, ಹಿಂಗೆ ಸ್ಟ್ಯಾಚ್ಯೂ ಹಂಗೆ ನಿಂತ್ಬಿಟ್ಟಿದ್ದಾರೆ. ಸುಮ್ಮನೆ ಜೋಕ್ ಮಾಡಿದ್ದು. ಇವಾಗ ಒಳಗಡೆ ಬರ್ತಾ ಇರೋದು ದಿವಾನ್ಸ್ ಪ್ಯಾಲೇಸ್ ಅಂತ. ಇಲ್ಲಿ ದರ್ಬಾರ ನಡೆಸ್ತಿದ್ರಂತೆ ಆಟೋಮನ್ ಎಂಪೈರ್ಸ್ಗಳು. ಈ ಜಾಗ ಕಾಣ್ತಾ ಇದೆಯಲ್ಲ, ಈ ಜಾಗದ ಹೆಸರು ಕೋರ್ಟ್ಯಾರ್ಡ್ ಅಂತ. ಕೋರ್ಟ್ಯಾರ್ಡ್ ಅಂದರೆ ಇಲ್ಲಿ ಸ್ಕೂಲ್ ಕಾಲೇಜಸ್ಗಳನ್ನ ನಡೆಸ್ತಿದ್ರಂತೆ. ಮೀನ್ಸ್ ಎಜುಕೇಷ್ನಲ್ ಸೆಂಟರ್. ಇಲ್ಲಿ ಯಾವ ಥರ ಎಜುಕೇಷನ್ ಕೊಡ್ತಾಯಿದ್ರು ಅಂದರೆ ಮೂರು ಥರ. ಒಂದು ಅಡ್ಮಿನಿಸ್ಟ್ರೇಟಿವು, ಒಂದು ಲಾಯರ್, ಇನ್ನೊಂದು ಇಂಜಿನಿಯರಿಂಗ್ ಟೈಪು. ಇಲ್ಲಿದೆಯಲ್ಲ, ಇದು ಓನ್ ಡಿಪಾರ್ಟ್ಮೆಂಟ್ ಆಫ್ ಎಜುಕೇಷನ್. ಇದು ಈ ಜಾಗದಲ್ಲಿ ಇದು ಕೋರ್ಟ್ಯಾರ್ಡ್. ಇದು ಇಲ್ಲಿದೆಯಲ್ಲ, ಇದು ಪೂರ್ತಿ ಜಾಗ ಕೋರ್ಟ್ಯಾರ್ಡ್. ಇದು ಈ ಜಾಗ ಇದೆಯಲ್ಲ, ಇದು ಹೋಲಿ ರೆಲಿಕ್ಸ್. ಅಂದರೆ ಇಟ್ ವಾಸ್ ಯೂಸ್ ಟು ಸ್ಟೋರ್ ದ
gifts given by other kingdoms. Means a traditional items storing place was this. So this is the wooden thing given. These are the sports that were provided. ಪ್ರತಿಯೊಂದು ಸೀಕ್ರೆಟ್ ಐಟಮ್ಸ್ಗಳನ್ನ ಸ್ಟೋರ್ ಮಾಡೋಕ್ಕೋಸ್ಕರ ಮಾಡಿದ ಜಾಗ ಇದು. ಫುಟ್ ಪ್ರಿಂಟ್ ಆಫ್ ಪ್ರಾಫಿಟ್ ಮೊಹಮ್ಮದ್ ಇದೆ. ಇದು ಜಾಗ ಇದೆಯಲ್ಲ, ಇದು ಬಾಲ್ಕನಿ. ರಾಜ ಇಲ್ಲಿ ನಿಂತ್ಕೊಬಿಟ್ಟು ಅಲ್ಲಿ ಒಳ್ಳೆ ವ್ಯೂ ನೋಡ್ತಿದ್ದಂತೆ, ಸಮುದ್ರದ ವ್ಯೂನ. ಆವಾಗಿನ ಜೀವನ ಬಿಡಿ. ನಾನು ಈಗ ತೋರಿಸ್ತಿದ್ದೀನಲ್ಲ, ಇದು ಹಿಂದಿನ ಕಾಲದಲ್ಲಿ ರಾಜರು ಆರ್ನಮೆಂಟ್ಗಳು ಮತ್ತು ಅವ್ರು ಕುತ್ಕೊಂಡಿದ್ದ ಸಿಂಹಾಸನ. ಆಗಿನ ಕಾಲದ ಟಾಯ್ಲೆಟ್ ಇದು, ಬಾತ್ರೂಮ್ ಇದು, ಸ್ನಾನ ಮಾಡ್ತಿದ್ರಂತೆ ಇಲ್ಲಿ. ಇದು ಸ್ನಾನ ಮಾಡ್ತಿದ್ದ ಜಾಗ. ಇದು ವಾಶ್ ಬೇಸಿನ್ ಮತ್ತು ಇದು ಟಾಯ್ಲೆಟ್ ಜಾಗ. ನಾನು ಈಗ ಬಂದಿದ್ದೇನಲ್ಲ, ಜಾಗದ ಹೆಸರು ಹಾಗಿಯಾ ಇರಿನ್ ಅಂತ. ಹಾಗಿಯಾ ಇರಿನ್ ಬಂದು ಚರ್ಚ್ ಇದು. ಇಸ್ತಾನ್ಬುಲ್ನಲ್ಲಿ ಎಲ್ಲ ಚರ್ಚ್ಗಳನ್ನು ಮಾಸ್ಕಾಗಿ ಕನ್ವರ್ಟ್ ಮಾಡ್ತಾನೆ ಸುಲ್ತಾನ್. ಬಟ್ ಇದೊಂದು ಚರ್ಚನ್ನ ಕನ್ವರ್ಟ್ ಮಾಡಲ್ಲ ಅವನು, ಯಾಕಂದರೆ ಈ ಜಾಗದಲ್ಲಿ ವೆಪನ್ಗಳನ್ನ ಸ್ಟೋರ್ ಮಾಡೋಕ್ಕೆ ಇಟ್ಕೊತಾನೆ. ಯಾಕಂದರೆ ಯುದ್ಧಗಳು ಜಾಸ್ತಿ ಆಗ್ತಾ ಇರುತ್ತೆ, ಅವಾಗ ಎಲ್ಲ ಮಾಸ್ಕ್ ಮೇಲೆ ಅಟ್ಯಾಕ್ ಮಾಡೋಕ್ಕೆ ಶುರು ಆಗ್ತಾರೆ ಜನ. ಸೊ ಅದಕ್ಕೋಸ್ಕರ ಇದೊಂದು ಚರ್ಚ್ನ ಮಾಸ್ಕ್ ಥರ ಕನ್ವರ್ಟ್ ಮಾಡಿದರೆ ಇದನ್ನು ಜಸ್ಟು ವೆಪನ್ ಸ್ಟೋರ್ ಮಾಡೋಕ್ಕೋಸ್ಕರ ಇಟ್ಕೊತಾನೆ. ಇಲ್ಲಿ ಕಾಣ್ತಿದೆಯಲ್ಲ ಜಾಗ, ಇದು ಅಮ್ಯೂಸ್ಮೆಂಟ್ ಹಾಲ್ ಅಂತ. ಅಂದರೆ ಯಾವುದೇ ಒಂದು ಕಾರ್ಯಕ್ರಮಗಳು ನಡೆದ್ರೆ ಈ ಜಾಗದಲ್ಲಿ ಜನ ಕೂತ್ಕೊಳ್ಳೋದಂತೆ. ಇಲ್ಲಿದೆಯಲ್ಲ, ಈ ಜಾಗದಲ್ಲಿ ಫಂಕ್ಷನ್ ನಡೆಯೋದಂತೆ. ಬಟ್ ಇವಾಗ ರಿನೋವೇಷನಲ್ಲಿದೆ. ಇಲ್ಲೇ ನೋಡಿ, ಅಲ್ಲಿ ಬರೆದಿರೋ ಪ್ರಕಾರ ಡ್ಯೂರಿಂಗ್ ದ ಪೀರಿಯಡ್ ಆಫ್ 1703 to 1730 ಚರ್ಚ್ ವಾಸ್ ಕನ್ವರ್ಟೆಡ್ ಇಂಟು ದಿಲ್ ಉಲ್ ಎಲಿಶಾ ವೆಪನರಿ ಮ್ಯೂಸಿಯಂ. ಅಂದರೆ ಈ ಜಾಗಗಳಿದೆಯಲ್ಲ, ಇಲ್ಲೆಲ್ಲ ಇಲ್ಲಿ ವೆಪನ್ಗಳನ್ನ ಸ್ಟೋರ್ ಮಾಡೋರಂತೆ. ಪ್ರತಿಯೊಂದು ಅಲ್ಲಿ ಕಂಪಾರ್ಟ್ಮೆಂಟ್ಗಳ ಥರ ಮಾಡಿದ್ದಾರೆ. ಪ್ರತಿಯೊಂದು ಕಂಪಾರ್ಟ್ಮೆಂಟ್ಗಳಲ್ಲೂ ವೆಪನ್ಗಳನ್ನ ಸ್ಟೋರ್ ಮಾಡೋರು. ನೋಡಿ, ಇಲ್ಲಿ ಮೇಲ್ಗಡೆ 3 ಫ್ಲೋರಾಗಿ ಕನ್ವರ್ಟ್ ಮಾಡಿದ್ದಾರೆ. ಬಟ್ ಇವಾಗ ಎಂಟ್ರಿ ಇಲ್ಲ. ವೆಪನ್ಗಳನ್ನ ಮೇಲೆಲ್ಲ ಸ್ಟೋರ್ ಮಾಡೋರು. ನಾನಿವತ್ತು ಕರ್ಕೊ ಹೋಗ್ತಾಯಿರೋ ಜಾಗದ ಹೆಸರು ಬ್ಯಾಸಿಲಿಕಾ ಸಿಸ್ಟನ್ ಅಂತ. ಬ್ಯಾಸಿಲಿಕಾ ಸಿಸ್ಟನ್ ಬಂದ್ಬಿಟ್ಟು ಅಂಡರ್ಗ್ರೌಂಡ್ ಸಿಟಿ. ಟರ್ಕಿಯಲ್ಲಿ ಅಂಡರ್ಗ್ರೌಂಡ್ ಸಿಟಿ ಮಾಡ್ಕೊಂಡಿದ್ರು ಹಳೆ ಕಾಲದ ಜನ, ಕೋಲ್ಡಿಂದ ಪ್ರಿವೆಂಟ್ ಮಾಡ್ಕೊಳ್ಳೋಕ್ಕೋಸ್ಕರ. ನಾನು ಆ ಜಾಗಕ್ಕೆ ಕರ್ಕೊ ಹೋಗ್ತಾಯಿದ್ದೀನಿ. ಇದು 45 ಅಡಿ ಕೆಳಗಡೆ ಇದೆ. ಕಲ್ಲನ್ನೇ ಪಿಲ್ಲರ್ ಥರ ಮಾಡಿಕೊಂಡು ಜನ ಇಲ್ಲಿ ವಾಸಿಸ್ತಿದ್ರು. ನೋಡಿ, ಇದ್ರ ಕೆಳಗಡೆ ನೀರಿದೆ. ಈ ಬ್ಯಾಸಿಲಿಕಾ ಸಿಸ್ಟನ್ನ AD 556 ಕನ್ಸ್ಟ್ರಕ್ಟ್ ಮಾಡ್ತಾರೆ. ಏನಕ್ಕೆ ಕನ್ಸ್ಟ್ರಕ್ಟ್ ಮಾಡ್ತಾರೆ ಅಂದರೆ, ಟರ್ಕಿಲಿ ಅವಾಗ ಒಂದು ಸ್ವಲ್ಪ ನೀರಿನ ಅಭಾವ ಉಂಟಾಗುತ್ತೆ. ಆ ನೀರಿನ ಅಭಾವನ ಓವರ್ಕಮ್ ಮಾಡೋಕ್ಕೋಸ್ಕರ ಅವರು ಅಂಡರ್ಗ್ರೌಂಡ್ ಟ್ಯಾಂಕ್ ಮೂಲಕ, ಸಿಸ್ಟನ್ ಅಂದರೆ ಅಂಡರ್ಗ್ರೌಂಡ್ ಟ್ಯಾಂಕ್ ಅಂತಾರೆ, ಅದಕ್ಕೋಸ್ಕರ 9 ಮೀಟರ್ ಕೆಳಗಡೆ ಕಲ್ಲಿನ ಪಿಲ್ಲರ್ ಮೂಲಕ ಸಪೋರ್ಟ್ ಕೊಟ್ಟು ನೀರನ್ನ ಕೆಳಗಡೆ ಸ್ಟೋರ್ ಮಾಡೋಕ್ಕೋಸ್ಕರ ಬ್ಯಾಸಿಲಿಕಾ ಸಿಸ್ಟನ್ ಅಂತ ಇದು ಮಾಡ್ತಾರೆ. ಅದು ಬ್ಯಾಸಿಲಿಕಾ ಸಿಸ್ಟನ್ ಅನ್ನೋದಕ್ಕಿಂತ ಸಿಸ್ಟನ್ಗಳನ್ನ ಮಾಡ್ತಾ ಇರ್ತಾರೆ. ಅದಕ್ಕೆ ಹೆಸರು ಬ್ಯಾಸಿಲಿಕಾ ಸಿಸ್ಟನ್ ಅಂತ ಇಟ್ಟಿದ್ದಾರೆ. ಇಲ್ಲಿ ಇಸ್ತಾನ್ಬುಲ್ ಮತ್ತು ಟರ್ಕಿಯಲ್ಲಿ ಫೇಮಸ್ಸೇ ಸಿಸ್ಟನ್ಗಳು. ಈ ಥರ ಸಾವಿರಾರು ಸಿಸ್ಟನ್ಗಳನ್ನು ನೀರನ್ನು ಸ್ಟೋರ್ ಮಾಡೋಕ್ಕೋಸ್ಕರ ಮಾಡಿದ್ದಾರೆ. ನಾನೀಗ ಬಾಸ್ಪರಸ್ ರಿವರ್ ಕ್ರೂಸಿಗೆ ಹೋಗ್ತಾ ಇದ್ದೀನಿ. ಬಾಸ್ಪರಸ್ ರಿವರ್ ಮತ್ತು ಪ್ರೈವೇಟ್ ಕ್ರೂಸಲ್ಲಿ ಹೋಗ್ತಾ ಇರೋದು. ಇದ್ರದ್ದು ವ್ಯಾಲ್ಯೂ ಬಂದ್ಬಿಟ್ಟು 150 ಟರ್ಕಿಶ್ ಲೀರಾ.
ಅವರ್ಸ್ ಇರುತ್ತೆ ರೈಡ್. ರಿವರ್ ಕ್ರೂಸ್ನ ದಯವಿಟ್ಟು ಮಿಸ್ ಮಾಡಲೇಬೇಡಿ. ಯಾರು ಬಂದ್ರೂ ಒಳ್ಳೆ 1 ಅವರ್ ರೈಡ್ ಕರ್ಕೊಂಡು ಹೋಗ್ತಾನೆ. ಯುರೋಪ್ ಸೈಡು ಮತ್ತು ಏಷ್ಯಾ ಸೈಡ್ ಮಧ್ಯೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾನೆ. ಇನ್ನೂ ಕುತೂಹಲಕಾರಿ ವಿಷಯಕ್ಕಾಗಿ ನಮ್ಮ ಚಾನೆಲ್ ನೋಡ್ತಾ ಇರಿ. ನಾವು ಕನ್ನಡ ಬಂಡಿ ದೇಶ ವಿದೇಶಗಳನ್ನ ಹೇಗೆ ಸುತ್ತೋದು ಅಂತ ಹೇಳ್ಕೊಡೋಕೆ ಒಂದು ಮಾಧ್ಯಮ. ನಮ್ಮ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.